ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವ್ರನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿರುವಂತಹ RSS ನ ಬೆನ್ನಲ್ಲೇ ಬೇರೆ ಬೇರೆಯವರು ಕೂಡ ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆ ಸಾಲಿನಲ್ಲಿ ರೈತ ಸಂಘಟನೆ, ಹಸಿರು ಸೇನೆ ಕೂಡ ನಮಗೂ ಅವಕಾಶವನ್ನ ಕೊಡಿ, ನಮಗೂ ಕೂಡ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇದರ ಜೊತೆಗೆ ಇನ್ನೂ ಬೇರೆಯವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಇವಾಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಮುಂದೆ ಏನಾಗಬಹುದು ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರ ಇದೀಗ ಕುತೂಹಲ ಘಟ್ಟಕ್ಕೆ ತೆರಳಿರುವಂತದ್ದು. ಚಿತ್ತಾಪುರ ಪಥಸಂಚಲನ ಅಖಾಡದಲ್ಲಿ 6 ಸಂಘಟನೆಗಳಿರುವಂತದ್ದು. RSS ಒಂದ್ ಕಡೆ ಆದ್ರೆ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಜೊತೆಗೆ ಗೊಂಡ ಕುರುಬ ST ಹೋರಾಟ ಸಮಿತಿಗಳು ನಿನ್ನೆವರೆಗೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಇವತ್ತು ಮತ್ತೆರಡು ಸಂಘಟನೆಗಳು ಕೂಡ ಈ ಒಂದು ಅಖಾಡಕ್ಕೆ ಎಂಟ್ರಿ ಆಗಿರುವಂತದ್ದು. ಒಂದ್ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ತಾವು ಕೂಡ ನವೆಂಬರ್ 2ರಂದು ಚಿತ್ತಾಪುರ ಪಟ್ಟಣದಲ್ಲಿ ಹಸಿರು ಶಾಲನ್ನ ಹೊದ್ದುಕೊಂಡು ಬಾರ್ಕೋಲು ಪಥಸಂಚಲನವನ್ನ ಮಾಡ್ತೇವೆ, ತಮಗೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ನವೆಂಬರ್ 2ರಂದೇ ಚಿತ್ತಾಪುರ ಪಟ್ಟಣದಲ್ಲಿ ಪ್ರೇಯರ್ ವಾಕ್ ಅನ್ನ ಮಾಡೋದಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಹಾಗಾದ್ರೆ ಒಂದೊಂದೇ ಸಂಘಟನೆಯವರ ಉದ್ದೇಶ ಮತ್ತೆ ಅವರ ಕಾರಣ ಏನು ಅನ್ನೋಂಥದ್ದು ಕೂಡ ವಿಚಾರಿಸ್ತಾ ಹೋಗ್ತೀನಿ. ನಾನು ನೇರವಾಗಿ ರೈತ ಸಂಘದವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಟು ದಿ ಪಾಯಿಂಟ್ ಆಗಿ ಯಾಕೆ ನೀವು ನವೆಂಬರ್ 2 ಚಿತ್ತಾಪುರ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ? 2ನೇ ತಾರೀಕು ಯಾಕೆ ಚಿತ್ತಾಪುರ ಆಯ್ಕೆ ಮಾಡ್ಕೊಂಡಿದ್ದೇವೆ ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರ ಏನಿದೆ ಅವರು 385 ಕೋಟಿ ಯಡಿಯೂರಪ್ಪ ಇವತ್ತು ಹಣ ತಂದಿದ್ದಾರೆ. ಅವರು ಇವತ್ತು ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ತರುವಂತ ದುಡ್ಡು ವಿಫಲರಾಗಿದ್ದಾರೆ. ಯಾಕಂದ್ರೆ ಪಕ್ಕ ರಾಜ್ಯ ಮಹಾರಾಷ್ಟ್ರದಲ್ಲಿ 1566 ಕೋಟಿ ಹಣ ತಂದಿದ್ದಾರೆ. ಹಾಗಾಗಿ ವಿಫಲ ಆಗಿರುವಂತಹ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡಬೇಕನ್ನೋ ಉದ್ದೇಶದಿಂದ 2ನೇ ತಾರೀಕು ಹೋರಾಟ ಇಟ್ಟಿರುವಂತದ್ದು. ಈಗ ಮತ್ತೊಂದ್ ಕಡೆ ನೀವು ಬೇರೆ ದಿನಾನೂ ಇಟ್ಕೋಬಹುದಾಗಿತ್ತು, ಆದ್ರೆ ಅವತ್ತು RSS ಅವರು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ ಈಗ ಬೇರೆ ಬೇರೆ ಸಂಘಟನೆಯವರು ಕೂಡ ಅರ್ಜಿ ಸಲ್ಲಿಸಿರುವಂತದ್ದು. ತಾವು ಕೂಡ ಅವತ್ತೇ ಸಲ್ಲಿಸುತ್ತೇವೆ ಅನ್ನುವಂಥದ್ದು ಇದು RSS ಮತ್ತೆ ಬೇರೆ ಬೇರೆಯವರಿಗೆ ಕೌಂಟರ್ ಅಟ್ಯಾಕ್ ಅನ್ನುವಂತ ರೀತಿಲಿ. ನಾವು RSS ಪರವಾಗಿನಿಲ್ಲ, ವಿರೋಧನಿಲ್ಲ. ನಾವು 1983ನೇ ಇಸ್ವಿಯಲ್ಲಿ ನಿಮ್ ಸಂಘ 83ರಲ್ಲಿ ಇರಬಹುದು. ನಾನ್ ಕೇಳ್ತಾ ಇರುವಂತದ್ದು ನೀವು ನವೆಂಬರ್ 2 ಡೇಟ್ ಅನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಮತ್ತೆ ಪ್ಲೇಸ್ ಅನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು. ಪ್ಲೇಸ್ ಆಯ್ಕೆ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಸಚಿವರುಗಳ ಕ್ಷೇತ್ರ ಇರುವುದರಿಂದ ಅಲ್ಲೇ ನಾವು ಹೋರಾಟ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಮತ್ತೊಂದ್ ಕಡೆ ಈಗ ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ, ಅವರು ಕೂಡ ಸೇಮ್ ಆಸ್ ಇಟ್ ಈಸ್ ನವೆಂಬರ್ 2ರಂದೇ ಏನೋ ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸರ್, ಈಗ ಆಗ್ತಾ ಇರುವಂತ ಬೆಳವಣಿಗೆ ನಿಮ್ಗೂ ಗೊತ್ತು. ಸೊ ನೀವು ಆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರಿ, ಏನಿದ್ರ ಮರ್ಮ ಅಂತ? ಮರ್ಮ ಏನಿಲ್ಲ ಸರ್, ನಾವು ಶಾಂತಿ ಪ್ರಿಯರಾಗಿದ್ದೀವಿ. ಇಡೀ ದೇಶ ಶಾಂತಿ ಆಗಬೇಕು, ಎಲ್ಲಾ ಜಾತಿಯವರು ಶಾಂತಿ ನೀತಿಯಿಂದ ಆಚರಿಸಬೇಕು. ಅವತ್ತಿನ ದಿವಸ 2ನೇ ತಾರೀಕು ಯಾಕೆ ಆರಿಸ್ಕೊಂಡಿದೀವಿ ಅಂದ್ರೆ, 2ನೇ ತಾರೀಕು ಸಂಡೇ ಇರೋ ಕಾರಣ ಅವತ್ತಿನ ದಿನ ಎಲ್ಲರೂ ನಾವು ಚರ್ಚ್ನಲ್ಲಿ ಸೇರ್ತೀವಿ. ಆ ಚರ್ಚ್ ಮುಖಾಂತರ, ಆ ಚರ್ಚ್ ಮುಗಿದ ನಂತರ ನಾವು ಈ ಒಂದು ಪ್ರೇಯರ್ ವಾಕಿಗೆ ನಾವು ಪ್ರಾರ್ಥನೆ ನಡಿಗೆ ಹೋಗ್ತೀವಿ. ಕಲಬುರಗಿಯಲ್ಲೂ ದೊಡ್ಡದಾಗಿ ಚರ್ಚ್ ಇದೆ, ಅದಕ್ಕಿಂತ ದೊಡ್ಡ ಜನಸಂಖ್ಯೆ ಸೇರ್ಬೋದು. ಚಿತ್ತಾಪುರ ಯಾಕೆ ಅಂತ? ಇವತ್ತು ಚಿತ್ತಾಪುರದಲ್ಲಿ ನಡೆದಂತ ಬೆಳವಣಿಗೆ ಇಡೀ ದೇಶ ನೋಡ್ತಾ ಇದೆ. ಅದಕ್ಕೆ ಚಿತ್ತಾಪುರಲ್ಲಿ ಶಾಂತಿ ರೀತಿಯಿಂದ ಆಗಲಿ, ಶಾಂತಿ ರೀತಿಯಿಂದ ಎಲ್ಲರೂ ಒಂದು ಸಮಾನದಿಂದ ಆಗಲಿ, ಎಲ್ಲಾ ಸಮುದಾಯದವರಿಗೆ ಒಳ್ಳೇದಾಗ್ಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರಾರ್ಥನೆ ನಡೆಯಲು. RSS ಕೌಂಟರ್ ಅಟ್ಯಾಕ್ ಅಲ್ಲ ಅಂತ ಅದು ಅವ್ರು ತಿಳ್ಕೊತಾರ. ಅದು ಈಗ ನಾವು ತಿಳ್ಕೊಬೇಕಾದ್ರೆ ಎಲ್ಲಿ ಮುಟ್ಟೋದಿದೆ ಅಲ್ಲಿ ಮುಟ್ಟಬೇಕದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವ್ರನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿರುವಂತಹ RSS ನ ಬೆನ್ನಲ್ಲೇ ಬೇರೆ ಬೇರೆಯವರು ಕೂಡ ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆ ಸಾಲಿನಲ್ಲಿ ರೈತ ಸಂಘಟನೆ, ಹಸಿರು ಸೇನೆ ಕೂಡ ನಮಗೂ ಅವಕಾಶವನ್ನ ಕೊಡಿ, ನಮಗೂ ಕೂಡ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇದರ ಜೊತೆಗೆ ಇನ್ನೂ ಬೇರೆಯವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಇವಾಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಮುಂದೆ ಏನಾಗಬಹುದು ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರ ಇದೀಗ ಕುತೂಹಲ ಘಟ್ಟಕ್ಕೆ ತೆರಳಿರುವಂತದ್ದು. ಚಿತ್ತಾಪುರ ಪಥಸಂಚಲನ ಅಖಾಡದಲ್ಲಿ 6 ಸಂಘಟನೆಗಳಿರುವಂತದ್ದು. RSS ಒಂದ್ ಕಡೆ ಆದ್ರೆ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಜೊತೆಗೆ ಗೊಂಡ ಕುರುಬ ST ಹೋರಾಟ ಸಮಿತಿಗಳು ನಿನ್ನೆವರೆಗೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಇವತ್ತು ಮತ್ತೆರಡು ಸಂಘಟನೆಗಳು ಕೂಡ ಈ ಒಂದು ಅಖಾಡಕ್ಕೆ ಎಂಟ್ರಿ ಆಗಿರುವಂತದ್ದು. ಒಂದ್ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು
ತಾವು ಕೂಡ ನವೆಂಬರ್ 2ರಂದು ಚಿತ್ತಾಪುರ ಪಟ್ಟಣದಲ್ಲಿ ಹಸಿರು ಶಾಲನ್ನ ಹೊದ್ದುಕೊಂಡು ಬಾರ್ಕೋಲು ಪಥಸಂಚಲನವನ್ನ ಮಾಡ್ತೇವೆ, ತಮಗೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ನವೆಂಬರ್ 2ರಂದೇ ಚಿತ್ತಾಪುರ ಪಟ್ಟಣದಲ್ಲಿ ಪ್ರೇಯರ್ ವಾಕ್ ಅನ್ನ ಮಾಡೋದಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಹಾಗಾದ್ರೆ ಒಂದೊಂದೇ ಸಂಘಟನೆಯವರ ಉದ್ದೇಶ ಮತ್ತೆ ಅವರ ಕಾರಣ ಏನು ಅನ್ನೋಂಥದ್ದು ಕೂಡ ವಿಚಾರಿಸ್ತಾ ಹೋಗ್ತೀನಿ. ನಾನು ನೇರವಾಗಿ ರೈತ ಸಂಘದವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಟು ದಿ ಪಾಯಿಂಟ್ ಆಗಿ ಯಾಕೆ ನೀವು ನವೆಂಬರ್ 2 ಚಿತ್ತಾಪುರ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ? 2ನೇ ತಾರೀಕು ಯಾಕೆ ಚಿತ್ತಾಪುರ ಆಯ್ಕೆ ಮಾಡ್ಕೊಂಡಿದ್ದೇವೆ ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರ ಏನಿದೆ ಅವರು 385 ಕೋಟಿ ಯಡಿಯೂರಪ್ಪ ಇವತ್ತು ಹಣ ತಂದಿದ್ದಾರೆ. ಅವರು ಇವತ್ತು ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ತರುವಂತ ದುಡ್ಡು ವಿಫಲರಾಗಿದ್ದಾರೆ. ಯಾಕಂದ್ರೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ 1566 ಕೋಟಿ ಹಣ ತಂದಿದ್ದಾರೆ. ಹಾಗಾಗಿ ವಿಫಲ ಆಗಿರುವಂತಹ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡಬೇಕನ್ನೋ ಉದ್ದೇಶದಿಂದ 2ನೇ ತಾರೀಕು ಹೋರಾಟ ಇಟ್ಟಿರುವಂತದ್ದು. ಈಗ ಮತ್ತೊಂದ್ ಕಡೆ ನೀವು ಬೇರೆ ದಿನಾನೂ ಇಟ್ಕೋಬಹುದಾಗಿತ್ತು, ಆದ್ರೆ ಅವತ್ತು RSS ಅವರು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ ಈಗ ಬೇರೆ ಬೇರೆ ಸಂಘಟನೆಯವರು ಕೂಡ ಅರ್ಜಿ ಸಲ್ಲಿಸಿರುವಂತದ್ದು. ತಾವು ಕೂಡ ಅವತ್ತೇ ಸಲ್ಲಿಸುತ್ತೇವೆ ಅನ್ನುವಂಥದ್ದು ಇದಕ್ಕೆ RSS ಮತ್ತೆ ಬೇರೆ ಬೇರೆಯವರಿಗೆ ಕೌಂಟರ್ ಅಟ್ಯಾಕ್ ಅನ್ನುವಂತ ರೀತಿಲಿ. ನಾವು RSS ಪರವಾಗಿನಿಲ್ಲ, ವಿರೋಧನಿಲ್ಲ. ನಾವು 1983ನೇ ಇಸ್ವಿಯಲ್ಲಿ ನಿಮ್ ಸಂಘ 83ರಲ್ಲಿ ಇರಬಹುದು. ನಾನ್ ಕೇಳ್ತಾ ಇರುವಂತದ್ದು ನೀವು ನವೆಂಬರ್ 2 ಡೇಟ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಮತ್ತೆ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಪ್ಲೇಸ್ ಆಯ್ಕೆ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಸಚಿವರುಗಳ ಕ್ಷೇತ್ರ ಇರುವುದರಿಂದ ಅಲ್ಲೇ ನಾವು ಹೋರಾಟ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಮತ್ತೊಂದ್ ಕಡೆ ಈಗ ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ, ಅವರು ಕೂಡ ಸೇಮ್ ಆಸ್ ಇಟ್ ಈಸ್ ನವೆಂಬರ್ 2ರಂದೇ ಏನೋ ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸರ್, ಈಗ ಆಗ್ತಾ ಇರುವಂತ ಬೆಳವಣಿಗೆ ನಿಮ್ಗೂ ಗೊತ್ತು. ಸೊ ನೀವು ಆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರಿ, ಏನಿದ್ರ ಮರ್ಮ ಅಂತ? ಮರ್ಮ ಏನಿಲ್ಲ ಸರ್, ನಾವು ಶಾಂತಿ ಪ್ರಿಯರಾಗಿದ್ದೀವಿ. ಇಡೀ ದೇಶ ಶಾಂತಿ ಆಗಬೇಕು, ಎಲ್ಲಾ ಜಾತಿಯವರು ಶಾಂತಿ ನೀತಿಯಿಂದ ಆಚರಿಸಬೇಕು. ಅವತ್ತಿನ ದಿವಸ 2ನೇ ತಾರೀಕು ಯಾಕೆ ಆರಿಸ್ಕೊಂಡಿದೀವಿ ಅಂದ್ರೆ, 2ನೇ ತಾರೀಕು ಸಂಡೇ ಇರೋ ಕಾರಣ ಅವತ್ತಿನ ದಿನ ಎಲ್ಲರೂ ನಾವು ಚರ್ಚ್ನಲ್ಲಿ ಸೇರ್ತೀವಿ. ಆ ಚರ್ಚ್ ಮುಖಾಂತರ, ಆ ಚರ್ಚ್ ಮುಗಿದ ನಂತರ ನಾವು ಈ ಒಂದು ಪ್ರೇಯರ್ ವಾಕಿಗೆ ನಾವು ಪ್ರಾರ್ಥನೆ ನಡಿಗೆ ಹೋಗ್ತೇವೆ. ಕಲಬುರಗಿಯಲ್ಲೂ ದೊಡ್ಡದಾಗಿ ಚರ್ಚ್ ಇದೆ, ಅದಕ್ಕಿಂತ ದೊಡ್ಡ ಜನಸಂಖ್ಯೆ ಸೇರ್ಬೋದು. ಚಿತ್ತಾಪುರ ಯಾಕೆ ಅಂತ? ಇವತ್ತು ಚಿತ್ತಾಪುರದಲ್ಲಿ ನಡೆದಂತ ಬೆಳವಣಿಗೆ ಇಡೀ ದೇಶ ನೋಡ್ತಾ ಇದೆ. ಅದಕ್ಕೆ ಚಿತ್ತಾಪುರಲ್ಲಿ ಶಾಂತಿ ರೀತಿಯಿಂದ ಆಗಲಿ, ಶಾಂತಿ ರೀತಿಯಿಂದ ಎಲ್ಲರೂ ಒಂದು ಸಮಾನದಿಂದ ಇರಲಿ, ಎಲ್ಲಾ ಸಮುದಾಯದವರಿಗೆ ಒಳ್ಳೇದಾಗ್ಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರಾರ್ಥನೆ ನಡೆಯ. RSS ಕೌಂಟರ್ ಅಟ್ಯಾಕ್ ಅಲ್ಲ ಅಂತ ಅದು ಅವ್ರು ತಿಳ್ಕೊತಾರ. ಅದು ಈಗ ನಾವು ತಿಳ್ಕೊಬೇಕಾದ್ರೆ ಎಲ್ಲಿ ಮುಟ್ಟೋದಿದೆ ಅಲ್ಲಿ ಮುಟ್ಟಬೇಕದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವ್ರನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿರುವಂತಹ RSS ನ ಬೆನ್ನಲ್ಲೇ ಬೇರೆ ಬೇರೆಯವರು ಕೂಡ ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಆ ಸಾಲಿನಲ್ಲಿ ರೈತ ಸಂಘಟನೆ, ಹಸಿರು ಸೇನೆ ಕೂಡ ನಮಗೂ ಅವಕಾಶವನ್ನ ಕೊಡಿ, ನಮಗೂ ಕೂಡ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇದರ ಜೊತೆಗೆ ಇನ್ನೂ ಬೇರೆಯವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಇವಾಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಮುಂದೆ ಏನಾಗಬಹುದು, ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರ ಇದೀಗ ಕುತೂಹಲ ಘಟ್ಟಕ್ಕೆ ತೆರಳಿರುವಂತದ್ದು. ಚಿತ್ತಾಪುರ ಪಥಸಂಚಲನ ಅಖಾಡದಲ್ಲಿ 6 ಸಂಘಟನೆಗಳಿರುವಂತದ್ದು. RSS ಒಂದು ಕಡೆ ಆದ್ರೆ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ ಜೊತೆಗೆ ಗೊಂಡ ಕುರುಬ ST ಹೋರಾಟ ಸಮಿತಿಗಳು ನಿನ್ನೆವರೆಗೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಿರುವಂತದ್ದು. ಇವತ್ತು ಮತ್ತೆರಡು ಸಂಘಟನೆಗಳು ಕೂಡ ಈ ಒಂದು ಅಖಾಡಕ್ಕೆ ಎಂಟ್ರಿ ಆಗಿರುವಂತದ್ದು. ಒಂದ್ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ತಾವು ಕೂಡ ನವೆಂಬರ್ 2ರಂದು ಚಿತ್ತಾಪುರ ಪಟ್ಟಣದಲ್ಲಿ ಹಸಿರು ಶಾಲನ್ನ ಹೊದ್ದುಕೊಂಡು ಬಾರ್ಕೋಲು ಪಥಸಂಚಲನವನ್ನ ಮಾಡ್ತೇವೆ, ತಮಗೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ನವೆಂಬರ್ 2ರಂದೇ ಚಿತ್ತಾಪುರ ಪಟ್ಟಣದಲ್ಲಿ ಪ್ರೇಯರ್ ವಾಕ್ ಅನ್ನ ಮಾಡೋದಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಹಾಗಾದ್ರೆ ಒಂದೊಂದೇ ಸಂಘಟನೆಯವರ ಉದ್ದೇಶ ಮತ್ತೆ ಅವರ ಕಾರಣ ಏನು ಅನ್ನೋಂಥದ್ದು ಕೂಡ ವಿಚಾರಿಸ್ತಾ ಹೋಗ್ತೀನಿ. ನಾನು ನೇರವಾಗಿ ರೈತ ಸಂಘದವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಟು ದಿ ಪಾಯಿಂಟ್ ಆಗಿ ಯಾಕೆ ನೀವು ನವೆಂಬರ್ 2 ಚಿತ್ತಾಪುರ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ? 2ನೇ ತಾರೀಕು ಯಾಕೆ ಚಿತ್ತಾಪುರ ಆಯ್ಕೆ ಮಾಡ್ಕೊಂಡಿದ್ದೇವೆ ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರ ಏನಿದೆ ಅವರು 385 ಕೋಟಿ ಯಡಿಯೂರಪ್ಪ ಇವತ್ತು ಹಣ ತಂದಿದ್ದಾರೆ. ಅವರು ಇವತ್ತು ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ತರುವಂತ ದುಡ್ಡು ವಿಫಲರಾಗಿದ್ದಾರೆ. ಯಾಕಂದ್ರೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ 1566 ಕೋಟಿ ಹಣ ತಂದಿದ್ದಾರೆ. ಹಾಗಾಗಿ ವಿಫಲ ಆಗಿರುವಂತಹ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡಬೇಕನ್ನೋ ಉದ್ದೇಶದಿಂದ 2ನೇ ತಾರೀಕು ಹೋರಾಟ ಇಟ್ಟಿರುವಂತದ್ದು.
ಈಗ ಮತ್ತೊಂದ್ ಕಡೆ ನೀವು ಬೇರೆ ದಿನಾನೂ ಇಟ್ಕೋಬಹುದಾಗಿತ್ತು, ಆದ್ರೆ ಅವತ್ತು RSS ಅವರು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ ಈಗ ಬೇರೆ ಬೇರೆ ಸಂಘಟನೆಯವರು ಕೂಡ ಅರ್ಜಿ ಸಲ್ಲಿಸಿರುವಂತದ್ದು. ತಾವು ಕೂಡ ಅವತ್ತೇ ಸಲ್ಲಿಸುತ್ತೇವೆ ಅನ್ನುವಂಥದ್ದು ಇದು RSS ಮತ್ತೆ ಬೇರೆ ಬೇರೆಯವರಿಗೆ ಕೌಂಟರ್ ಅಟ್ಯಾಕ್ ಅನ್ನುವಂತ ರೀತಿಲಿ. ನಾವು RSS ಪರವಾಗಿನಿಲ್ಲ, ವಿರೋಧನೂ ಇಲ್ಲ. ನಾವು 1983ನೇ ಇಸ್ವಿಯಲ್ಲಿ ನಿಮ್ ಸಂಘ 83ರಲ್ಲಿ ಇರಬಹುದು. ನಾನ್ ಕೇಳ್ತಾ ಇರುವಂತದ್ದು ನೀವು ನವೆಂಬರ್ 2 ಡೇಟ್ ಅನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಮತ್ತೆ ಪ್ಲೇಸ್ ಅನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು. ಪ್ಲೇಸ್ ಆಯ್ಕೆ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಮಾನ್ಯ ಸಚಿವರುಗಳ ಕ್ಷೇತ್ರ ಇರುವುದರಿಂದ ಅಲ್ಲೇ ನಾವು ಹೋರಾಟ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಮತ್ತೊಂದ್ ಕಡೆ ಈಗ ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ, ಅವರು ಕೂಡ ಸೇಮ್ ಆಸ್ ಇಟ್ ಈಸ್ ನವೆಂಬರ್ 2ರಂದೇ ಏನೋ ಪ್ರೇಯರ್ ವಾಕ್ ಅನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸರ್, ಈಗ ಆಗ್ತಾ ಇರುವಂತ ಬೆಳವಣಿಗೆ ನಿಮ್ಗೂ ಗೊತ್ತು. ಸೊ ನೀವು ಆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರಿ, ಏನಿದ್ರ ಮರ್ಮ ಅಂತ? ಮರ್ಮ ಏನಿಲ್ಲ ಸರ್, ನಾವು ಶಾಂತಿ ಪ್ರಿಯರಾಗಿದ್ದೀವಿ. ಇಡೀ ದೇಶ ಶಾಂತಿ ಆಗಬೇಕು, ಎಲ್ಲಾ ಜಾತಿಯವರು ಶಾಂತಿ ನೀತಿಯಿಂದ ಆಚರಿಸಬೇಕು. ಅವತ್ತಿನ ದಿವಸ 2ನೇ ತಾರೀಕು ಯಾಕೆ ಆರಿಸ್ಕೊಂಡಿದೀವಿ ಅಂದ್ರೆ 2ನೇ ತಾರೀಕು ಸಂಡೇ ಇರೋ ಕಾರಣ ಅವತ್ತಿನ ದಿನ ಎಲ್ಲರೂ ನಾವು ಚರ್ಚ್ನಲ್ಲಿ ಸೇರ್ತೀವಿ. ಆ ಚರ್ಚ್ ಮುಖಾಂತರ, ಆ ಚರ್ಚ್ ಮುಗಿದ ನಂತರ ನಾವು ಈ ಒಂದು ಪ್ರೇಯರ್ ವಾಕಿಗೆ ನಾವು ಪ್ರಾರ್ಥನೆ ನಡಿಗೆ ಹೋಗ್ತೇವೆ. ಕಲಬುರಗಿಯಲ್ಲೂ ದೊಡ್ಡದಾಗಿ ಚರ್ಚ್ ಇದೆ, ಅದಕ್ಕಿಂತ ದೊಡ್ಡ ಜನಸಂಖ್ಯೆ ಸೇರ್ಬೋದು. ಚಿತ್ತಾಪುರ ಯಾಕೆ ಅಂತ? ಇವತ್ತು ಚಿತ್ತಾಪುರದಲ್ಲಿ ನಡೆದಂತ ಬೆಳವಣಿಗೆ ಇಡೀ ದೇಶ ನೋಡ್ತಾ ಇದೆ. ಅದಕ್ಕೆ ಚಿತ್ತಾಪುರಲ್ಲಿ ಶಾಂತಿ ರೀತಿಯಿಂದ ಆಗಲಿ, ಶಾಂತಿ ರೀತಿಯಿಂದ ಎಲ್ಲರೂ ಒಂದು ಸಮಾನದಿಂದ ಇರಲಿ, ಎಲ್ಲಾ ಸಮುದಾಯದವರಿಗೆ ಒಳ್ಳೇದಾಗ್ಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ನಾವು ಪ್ರಾರ್ಥನೆ ನಡಿಗೆ. RSS ಕೌಂಟರ್ ಅಟ್ಯಾಕ್ ಅಲ್ಲ ಅಂತ ಅದು ಅವ್ರು ತಿಳ್ಕೊತಾರ. ಅದು ಈಗ ನಾವು ತಿಳ್ಕೊಬೇಕಾದ್ರೆ ಎಲ್ಲಿ ಮುಟ್ಟೋದಿದೆ ಅಲ್ಲಿ ಮುಟ್ಟಬೇಕದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ